ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಮೈನಾ ಅವ್ರೆ, ಜಯಂತಿ ನಿಮ್ಮನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ತಾ ಇದ್ದಾರೆ ಗೊತ್ತಾ? ಅಕ್ಕ, ನಿನ್ ಜೀವನನೇ ನನಗ್ ಮುಖ್ಯ, ನೀನ್ ಯಾವ ನಿರ್ಧಾರ ತಗೊಂಡ್ರು ನಿನ್ ಸಂತೋಷಕ್ಕೆ ತಗೋ ಅಂತ ಕೇಳ್ಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ಅವ್ರು ತಗೊಂಡಿರೋ ನಿರ್ಧಾರ ಸರಿಯಾದ ನಿರ್ಧಾರ ಅಂತ ಅವ್ರಿಗೆ ಬಾಯ್ಬಿಟ್ಟು ಹೇಳೋದಕ್ಕಾಗ್ತಿಲ್ಲ. ಅದನ್ನ ಹೇಳ್ಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ. ಅದು ನೀವ್ ಹೇಳ್ಬೇಕು. ಅವ್ರು ತಗೊಂಡಿರೋ ನಿರ್ಧಾರ ಕರೆಕ್ಟ್ ಅಂತ ನೀವ್ ಹೇಳ್ಬೇಕು ಮೈನಾ ಅವ್ರೆ. ಈ ವಿಷಯನ ನಾನಾಗ್ಲಿ ಮಮ್ಮ ಆಗ್ಲಿ ಅಥವಾ ಪುಷ್ಪಕ್ ಸರ್ ಹೇಳಿದ್ರು ಜಯಂತಿ ಮನ್ಸ್ ಬದಲಾಯಿಸ್ಕೊಳ್ಳಲ್ಲ. ಆದ್ರೆ ನೀವ್ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಅವ್ರ ಮನ್ಸನ್ನ ಬದಲಾಯಿಸ್ಕೋತಾರೆ. ಈಗಾಗ್ಲೇ ಪಾಪ ಅವ್ರಿಬ್ರದ್ದು ಮದ್ವೆ ವಯಸ್ಸು ಮೀರಿ ಹೋಗಿದೆ. ಇದ್ರ ಮೇಲೂ ಕಾದ್ರೆ ಅವ್ರಿಗೆ ಮದ್ವೆ ಆಗುತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಇಂಥ ಸಮಯದಲ್ಲಿ ಜಯಂತಿನ ಕನ್ವಿನ್ಸ್ ಮಾಡಿ ಅವ್ರಿಗೆ ಧೈರ್ಯ ಕೊಟ್ಟು ಆನಂದನ ಮದ್ವೆ ಆಗು ಅಂತ ಹೇಳೋದೇ ಕರೆಕ್ಟು. ಪುಷ್ಪಕ್ ಸರ್ ಅಷ್ಟು ಧೈರ್ಯ ಕೊಟ್ಮೇಲೂನು ಇವರಿಬ್ರು ಆ ನಿರ್ಧಾರ ತಗೊಳ್ಳಿಲ್ಲ ಅಂದ್ರೆ ತಪ್ಪಾಗತ್ತೆ. ನೋಡಿ ಮೈನಾ ಅವ್ರೆ, ಜಯಂತಿ ಅವ್ರ ಮಾವನ್ಗೋಸ್ಕರನೋ ಅವ್ರ ಅಮ್ಮನ್ಗೋಸ್ಕರನೋ ಈ ತರ ನಿರ್ಧಾರ ತಗೊಂಡ್ರೆ ಅದು ಹೆದರ್ಕೊಂಡು ಅವ್ರ ಜೀವನ ಹಾಳಾಗೋಗುತ್ತೆ. ಈಗ ಹೇಳಿ, ಅವ್ರ ಜೀವನ ಹಾಳಾಗೋದು ನಿಮ್ಗೆ ಇಷ್ಟನಾ? ಇಲ್ಲ ತಾನೆ? ಅವ್ರು ಸುಖವಾಗಿರ್ಬೇಕು ಅಂದ್ರೆ ನೀವು ಬರೀ ಒಂದ್ ಮಾತು ಹೇಳ್ಬೇಕು, ಅಕ್ಕ ನೀವು ಆನಂದಣ್ಣ ಮದ್ವೆ ಆಗಿ ನಾವಿಬ್ರು ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿದ್ರೆ ಅವ್ರ ಲೈಫಲ್ಲಿ ಸಂತೋಷವಾಗಿರ್ತಾರೆ. ಇದೊಂದ್ ಮಾತು ಹೇಳಿ ಪ್ಲೀಸ್. ನೋಡಿ, ಅವ್ರಿಬ್ರಿಗೆ ಬೇರೆ ಯಾವ ದಾರಿನೂ ಇಲ್ಲ. ಈಗ ಜಯಂತಿ ಮದ್ವೆ ಆದ್ರೆ ಅವ್ರ ಜೀವನ ಪೂರ್ತಿ ನರ್ಕ ಅನ್ಭವಿಸ್ತಾರೆ. ಹಾಗೆ ಆನಂದ್ ಕೂಡ ಜಯಂತಿ ಸಿಗ್ಲಿಲ್ಲ ಅಂದ್ರೆ ಬದುಕೋದೇ ಇಲ್ಲ ಅಂತ ಹೇಳ್ತಿದ್ದಾನೆ. ಅವರಿಬ್ರು ಸಂತೋಷವಾಗಿರ್ಬೇಕು ಅಂದ್ರೆ ನೀವು ಧೈರ್ಯವಾಗಿ ನೀವಿಬ್ರು ಮದ್ವೆ ಆಗಿ ನಾನ್ ಜೊತೆಲಿ ನಿಲ್ತೀನಿ ಅಂತ ನೀವು ಧೈರ್ಯ ಕೊಟ್ರೆ ಸಾಕು. ಅದೊಂದ್ ಮಾತು ಹೇಳಿದ್ರೆ ಸಾಕು. ಅವರಿಬ್ರು ಮದ್ವೆ ಆದ್ಮೇಲೆ ಜಯಂತಿ ಅವ್ರ ಅಮ್ಮನ ಹತ್ರ ನಾವು ಹೋಗಿ ಎಲ್ರೂ ಹೋಗಿ ಮಾತಾಡೋಣ. ಆಯ್ತು ಧ್ರುವ ಅವರೇ, ನಾನು ಮಾತಾಡ್ತೀನಿ. ಹೋಗಿ ಮತ್ತೆ ಹೋಗಿ ಫಸ್ಟ್ ಜಯಂತಿ ಹತ್ರ ಮಾತಾಡಿ. ಹೋಗಿ. ಸದ್ಯ ನಂದು ಮೈನನ್ ಜೀವನ ತರ ಆನಂದ್ ಜಯಂತಿ ಜೀವನ ಆಗ್ಬಾರ್ದು. ಜಯಂತಿ ಅಕ್ಕ, ನೀನು ಆನಂದಣ್ಣನೇ ಮದ್ವೆ ಆಗು. ಮೈನಾ, ಏನ್ ಹೇಳ್ತಾ ಇದೀಯ ನೀನು? ಇದನ್ನೆಲ್ಲ ನಮ್ಮನೇಲಿ ಒಪ್ಕೊಳ್ಳಲ್ಲ ಮೈನಾ. ಅಕ್ಕ ನೋಡು, ಸದ್ಯಕ್ಕಿರೋ ಪರಿಸ್ಥಿತಿನಲ್ಲಿ ನೀವಿಬ್ರು ನಿಮ್ ಮಾವನ್ ಕಣ್ ತಪ್ಸಿ ಮದ್ವೆ ಆಗ್ಲೇಬೇಕು. ಆಗ್ಲೇ ನಿಮ್ಮಿಬ್ರು ಜೀವನ ಚೆನ್ನಾಗಿರೋದು. ನೀವ್ ಸಂತೋಷವಾಗಿರ್ತೀರಾ, ನಿಮ್ಗೊಂದ್ ಒಳ್ಳೆ ಜೀವನ ಶುರು ಆಗತ್ತೆ. ನಿಮ್ಮಮ್ಮನೂ ಇದಕ್ಕೆ ಒಪ್ಕೋಬಹುದು. ಮತ್ತಿನ್ನೇನು ಯೋಚನೆ ಮಾಡ್ತಿದ್ಯಾ ಜಯಂತಿ? ಮೈನಾ ಅವರೇ ಹೇಳಾಯ್ತಲ್ಲ. ಈಗೇನು ನಿಮ್ ಮನೆಯವ್ರ ಹತ್ರ ಬಂದು ಮಾತಾಡಿ ಒಪ್ಪಿಸ್ಬೇಕು ತಾನೆ? ಹೇಳು ಜಯಂತಿ. ಮೈನಾನೇ ಇಷ್ಟೆಲ್ಲ ಹೇಳ್ತಾ ಇದ್ದಾಳೆ ಅಂದ್ಮೇಲೆ ನಾನು ಒಪ್ಕೊಳ್ದೇ ಇದ್ರೆ ಹೇಗೆ? ಮೈನಾ, ನೀನ್ ನಿಜವಾಗ್ಲೂ ಮನ್ಸಾರ ಹೇಳ್ತಿದ್ಯಾ? ನಾನು ನಮ್ಮ ಮನೆಯವ್ರ ಮಾತನ್ ಮೀರಿ ಆನಂದ್ನ ಮದ್ವೆ ಮಾಡ್ಕೋಬಹುದಾ? ಹೌದು ಅಕ್ಕ, ನಾನು ನನ್ನ ಮನ್ಸಾರೆ ಹೇಳ್ತಿದ್ದೀನಿ.
ನೀವು ಆನಂದಣ್ಣ ಮದ್ವೆ ಮಾಡ್ಕೊಳ್ಳಿ. ಮತ್ತಿನ್ಯಾಕ್ ತಡ ಮಾಡೋದು? ಮೈನಾನ ಒಪ್ಕೊಂಡ್ಲಲ್ಲ, ಬರೀ ಎಲ್ರೂ ಊಟಕ್ಕೆ ಹೋಗೋಣ. ಆನಂದ ಒಂದ್ ಸ್ಟೆಪ್ ಹಾಕು. ಇವಾಗ ಮದ್ವೆ ಊಟ ಅಷ್ಟೇ ಪೆಂಡಿಂಗು. ಇವಾಗ ಸಂತೋಷವಾಗಿ ಊಟ ಮಾಡೋಣ. ಬನ್ನಿ ಹೌದು, ಬನ್ನಿ, ಹೌದು, ಬನ್ನಿ ಬನ್ನಿ. ಹೋಗಿ ಹೋಗಿ ಹೋಗಿ. ತುಂಬಾ ಥ್ಯಾಂಕ್ಸ್ ಮೈನಾ ಅವ್ರೆ. ಪುಷ್ಪಕ್, ನಾನಿನ್ನ ಎಲ್ಲೆಲ್ಲ ಹುಡುಕ್ತೆ. ಎಲ್ಲಿದ್ಯಾ ನೀನು? ಏನ್ ಗೊತ್ತಾ, ನೀನ್ ಧ್ರುವ ಮನೆಗೆ ಹೋಗಿದ್ದು, ಅಲ್ಲಿ ಗಲಾಟೆ ಮಾಡಿದ್ದು, ಧ್ರುವ ಮತ್ತೆ ತುಳಸಿ ಎಂಗೇಜ್ಮೆಂಟ್ ನಡೆಯಲ್ಲ ಅಂತ ಹೇಳಿದ್ದು, ಇದೆಲ್ಲ ಕೇಳಿಸ್ಕೊಂಡು ಎಷ್ಟು ಪ್ರೌಡ್ ಫೀಲ್ ಆಯ್ತು ಗೊತ್ತಾ? ನೀನ್ ಇಷ್ಟ ಪಡ್ತಿರೋ ಹುಡುಗಿ ಮೇಲಿರೋ ಫೀಲಿಂಗ್ಸ್ ಎಷ್ಟು ಜೆನ್ಯೂನ್ ಅನ್ನಿಸ್ತು. ಆದ್ರೆ ಅದನ್ನೆಲ್ಲ ಬಿಟ್ಟು ಧ್ರುವ ಮತ್ತೆ ಮೈನಾ ಲೈಫಲ್ಲಿ ಮತ್ತೆ ಇಂಟರ್ಫಿಯರ್ ಆಗಲ್ಲ ಅಂತ ಹೇಳ್ಬಂದಿಯಂತೆ. ಸಂಬಂಧನೇ ಇಲ್ದಿರೋ ಜಯಂತಿ ಮತ್ತೆ ಆನಂದ್ ಮದ್ವೆ ಮಾಡಿಸ್ತೀನಿ ಅಂತಾನೂ ಹೇಳಿದ್ಯಂತೆ. ಏನಾಗಿದೆ ನಿನ್ಗೆ? ವಾಟ್ಸ್ ಗೋಯಿಂಗ್ ಆನ್? ನರ್ತನ, ಕೆಲವೊಮ್ಮೆ ನಮ್ಮ ಮನ್ಸಲ್ಲಿರೋದನ್ನ ನಾವು ನೇರವಾಗಿ ಹೇಳ್ಕೊಂಡ್ರೆ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಾವು ವಿಷಯಗಳನ್ನ ಡಿಪ್ಲೊಮ್ಯಾಟಿಕ್ ವೇಯಲ್ಲಿ ಹೇಳಬೇಕು. ಆಗ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಅಲ್ಲ, ನಾನೇನೋ ಹೇಳ್ತಿದ್ರೆ ನೀನ್ ಇನ್ನೇನೋ ಹೇಳ್ತಿದ್ಯಲ್ಲ. ನೀನ್ ಇವಾಗ ಡಿಪ್ಲೊಮ್ಯಾಟಿಕ್ ಆಗಿದ್ಯೋ ಅಥವಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಯೋಚನೆ ಮಾಡ್ತಿದ್ಯೋ, ಇದೆಲ್ಲ ಮ್ಯಾಟರಾ? ನಮ್ಗೆ ಮ್ಯಾಟರ್ ಇರೋದೇನಂದ್ರೆ ಮೈನಾ ಮತ್ತೆ ಧ್ರುವ ಮದ್ವೆ ಆಗ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಜಯಂತಿ ಮತ್ತೆ ಆನಂದ್ ಮದ್ವೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ. ಮೈನಾ ಧ್ರುವ ಪ್ರಾಬ್ಲಮ್ ಸರಿ ಮಾಡಬೇಕು ಅಂತಾನೆ ಜಯಂತಿ ಮತ್ತೆ ಆನಂದ್ ಮದ್ವೆ ಮಾಡಿಸ್ತಿರೋದು. ಅಲ್ಲ, ವಾಟ್ ಡು ಯು ಮೀನ್? ಮದ್ವೆ ಏರ್ಪಾಡಾಗ್ತಾ ಇರೋದು ಜಯಂತಿ ಆನಂದ್ ಮದ್ವೆಗೆ ಮಾತ್ರ ಅಲ್ಲ, ಧ್ರುವ ಮೈನಾ ಮದ್ವೆಗೂ. ಮೈನಾ ವಿಷಯದಲ್ಲಿ ಇನ್ ಮುಂದೆ ನಾನು ಏನೇ ಮಾಡಿದ್ರು ಅದು ಸೀಕ್ರೆಟ್ ಆಗೇ ಇರುತ್ತೆ. ನನಗೆ ಏನೂ ಅರ್ಥ ಆಗ್ತಿಲ್ಲ. ಸ್ವಲ್ಪ ಅರ್ಥ ಆಗಂಗೆ ಎಕ್ಸ್ಪ್ಲೇನ್ ಮಾಡ್ತೀಯಾ?